ಈಗ ನೋಡಿ, ತುಕ್ಕಿಡದು ಕಬ್ಬನ ಸರಿ ಮಾಡ್ಬೋದು, ಆದರೆ ತುಕ್ಕಿಡದಂತ ಆಲೋಚನೆ ಇದೆಯಲ್ಲ ಅದನ್ನ ಸರಿ ಮಾಡೋಕ್ಕಾಗಲ್ಲ. ಇಲ್ಲ ಅಲ್ಲ ಸ್ವಲ್ಪ ಜೋರಾಗಿ ಎಲ್ಲರಿಗೆ ಕೇಳಿ ಅಂತ ಅಲ್ಲ, ತುಕ್ಕಿಡದ ಕಬ್ಬಣನ ಬೇಕಾದ್ರೆ ಸರಿ ಮಾಡ್ಬೋದಂತೆ, ತುಕ್ಕಿಡದ ಆಲೋಚನೆ ಇದೆಯಲ್ಲ ಅದನ್ನ ಯು ಕಾಂಟ್ ಚೇಂಜ್ ಇಟ್ ಅಂತ. ಹಂಗೆ ನಮ್ದು ನಿಮ್ದು ಲೆಕ್ಕಾಚಾರ, ನಾವು ನಮ್ಗೇನು ನಮ್ಮ ದಾಖಲೆಗಳಲ್ಲಿದೆ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನ ನೀವು ಕೊಟ್ಟಿರೋದು 8,000 ಕೋಟಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. 8,033 ಕೋಟಿ ಅವ್ರು ಕೊಟ್ಟಿದ್ದೀರಿ, ಸಬ್ಡೆಟ್ 3,122 ಕೋಟಿ, 11,000. ಇದನ್ನ ಇಲ್ಲಿ ಸಂಪಾದನೆ ಮಾಡಿ ಕಟ್ಟಿರೋ ದುಡ್ಡು ಇಟ್ ಇಸ್ ನಮ್ಮ ಗ್ರಾಹಕರದು, ರಾಜ್ಯದ ಇದು. ನೀವು ಸೆಂಟ್ರಲ್ ಗೌರ್ಮೆಂಟ್ ಸರ್ ಸಭಾಧ್ಯಕ್ಷರು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಸರ್, ಇದನ್ನ ಅಗ್ರಿಮೆಂಟ್ ಆಗಿರೋದು ಯಾವ ರೀತಿ ಸರ್? 30-20, ಕೆಲವರಲ್ಲಿ 30-20, ಕೆಲವರಲ್ಲಿ 20-25% ಈಕ್ವಿಟಿಗಳು ತೊಗೊಳ್ಳುವಂಥದ್ದು 20-25%, ಕೆಲವರಲ್ಲಿ ಕೇಂದ್ರ ಸರ್ಕಾರ 30%, ಕೆಲವರಲ್ಲಿ ರಾಜ್ಯ ಸರ್ಕಾರ 20%. ಸರ್ ಈ ರೀತಿ ಹಂಚಿಕೆಯನ್ನು ಮಾಡ್ಕೊಂಡಿರುವಂಥದ್ದು ಪ್ರಾಜೆಕ್ಟ್ಸ್ ಆಗಿರುವಂಥದ್ದಿದೆ. ಇಡೀ ಇಲ್ಲೂ ಬೆಂಗಳೂರಿಗೆ ಮಾತ್ರ ವಿಶೇಷವಾಗಿರುವಂಥದ್ದಲ್ಲ, ಇಡೀ ಭಾರತದಲ್ಲೇ ಇವತ್ತು ಒಂದು ಏಜೆನ್ಸಿಗೆ ವಯಬಿಲಿಟಿ ಗ್ಯಾಪ್ ಫಂಡ್ ಅನ್ನು ಕೊಟ್ಟು 50% ಅನ್ನ ಸಾಲದಲ್ಲಿ ತಗೊಂಡು ಅದನ್ನ ಬರ್ಸ್ಲಿಕ್ಕೆ ಪ್ರಯಾಣಿಕರ ದರದಿಂದ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಏನು ಅಂದ್ರೆ ಪ್ರಯಾಣಿಕರು ದರ ಕಟ್ತಾರಲ್ಲ ಅದು ರಾಜ್ಯ ಸರ್ಕಾರಕ್ಕೆ ಸೇರಿರೋದು ಅಂತಾರೆ. ನಿಮ್ದು ಬೇಸರ ಏನಿದೆ? ನಮ್ ಸಲ ಏನಂದ್ರೆ ಗ್ರಾಹಕರು ಕಟ್ಟೋದು ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಏನ್ ಭಾಗವಹಿಸಬೇಕಾಗಿದೆಯೋ, ಯಾವ ಪರ್ಸೆಂಟೇಜ್ ನಲ್ಲಿ ಭಾಗವಹಿಸಬೇಕಾಗಿದೆಯೋ ಅಷ್ಟೇ ಭಾಗವಹಿಸ್ತಿದ್ದಾರೆ. ಕೇಂದ್ರ ಸರ್ಕಾರ ಏನ್ ಅಗ್ರೀಡ್ ಪರ್ಸೆಂಟೇಜ್ ಏನಿದೆಯೋ ಅಷ್ಟರಲ್ಲೇ ಭಾಗವಹಿಸ್ತಿದ್ದಾರೆ. ಕೆಲವರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಸ್ ಪ್ರೊವೈಡಿಂಗ್ 30%, ಕೆಲವರಲ್ಲಿ ರಾಜ್ಯ ಸರ್ಕಾರ ಬರೀ 20% ಕೊಡ್ತಿದೆ. ಕೆಲವು ಫೇಸ್ ನಲ್ಲಿ ರಾಜ್ಯ ಸರ್ಕಾರ 25 ಕೊಡ್ತಿದ್ದಾರೆ, ಕೇಂದ್ರ ಸರ್ಕಾರ 25 ಕೊಡ್ತಿದ್ದಾರೆ. ಈ ರೀತಿ ಹಂಚಿಕೆನಲ್ಲಿ ಇರಬಹುದೇ ಹೊರತು ವಿತ್ ಅಗ್ರೀಡ್ ಪ್ರಿನ್ಸಿಪಲ್ಸ್ ಜನ ಕೊಡೋದನ್ನು ನಾವು ರಾಜ್ಯ ಸರ್ಕಾರ ಕೊಟ್ಟಿದ್ವಿ ಅಂತ ಲೆಕ್ಕ ತೊಳಕ್ ಹೋದ್ರೆ BMRCL ಇಸ್ ಬಿನ್ ಕ್ರಿಯೇಟೆಡ್ ವಿತ್ ಜಾಯಿಂಟ್ ಪಾರ್ಟಿಸಿಪೇಷನ್. ಆಯ್ತು, ಅದ್ರಲ್ಲಿ ಹೇಳಿ ನಿಮ್ಗೆ ಲಾಸ್ ಜನರ ಬಗ್ಗೆ ಮಾತಾಡಲ್ಲ. ಈಗ